ಬಿಜೆಪಿಗರು ಬ್ರಿಟಿಷರ ಬೂಟ್ ನೆಕ್ಕೋರು ಎಂಬ ಹೇಳಿಕೆ ವಿಚಾರ ಸಂಬಂಧಪಟ್ಟಂತೆ ಹರಿಪ್ರಸಾದ್ ಹೇಳಿಕೆಗೆ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ. ಬಿಜೆಪಿಗರು ಬ್ರಿಟಿಷರ ಬೂಟ್ ನೆಕ್ಕೋರು ಎಂಬ ಹೇಳಿಕೆಗೆ ಹರಿಪ್ರಸಾದ್ ಹೇಳಿಕೆಗೆ ಆರ್ ಅಶೋಕ್ ತಿರುಗೇಟನ್ನ ನೀಡಿದ್ದಾರೆ. ನಿಮ್ಮ ಕಾಂಗ್ರೆಸ್ ಪಕ್ಷದ ಮೊದಲ ಅಧ್ಯಕ್ಷ ಯಾರು? ನಿಮಗೆ ನಾಚಿಕೆ ಆಗಬೇಕು ಎಂದು ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸೋಲಿನ ಹತಾಶೆಯಲ್ಲಿ ಏನೇನೋ ಮಾತನಾಡ್ತಾ ಇದ್ರು. ನಾಗಪುರ ಇಲ್ಲದಿದ್ರೆ ಇಡೀ ದೇಶ ಮತಾಂತರ ಮಾಡ್ತಿದ್ರು. ಸಿಎಂ ಹಿಜಾಬ್ ಮೂಲಕ ಮತಾಂಧತೆ ತುಂಬುತ್ತಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಇದು ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರಶೇಖರ್ ಆರ್ ಅಶೋಕ್ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ಅವ್ರಿಗೆ ಏನ್ ಹೇಳಿದ್ದಾರೆ ನೋಡಿ. ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಮತ್ತೊಮ್ಮೆ ಬಿಜೆಪಿ ವಿರುದ್ಧ ಹರಿಯಾದಿರ್ತಕ್ಕಂಥದ್ದು. ಬಿಜೆಪಿಯವರು ಗೂಡ್ಸೆ ಬೂಟ್ ನೆಕ್ದವರು ಮತ್ತು ಬ್ರಿಟಿಷರ ಬೂಟ್ ನೆಕ್ದವರು ಗೂಡ್ಸೆಯ ಅನುಯಾಯಿಗಳು ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಇದ್ದಾರೆ. ಅವನ್ನೇ ಮಾತಾಡ್ಸೋಣ. ಸರ್, ಎಲ್ಲೋ ಒಂದು ಕಡೆ ಹರಿಪ್ರಸಾದ್ ಅವ್ರ ಹೇಳಿಕೆ ಪದೇ ಪದೇ ಕೊಡ್ತಾ ಇರ್ತಾರೆ. ಒಂದು ಕಡೆ ಈಗಾಗಲೇ ನಾಗ್ಪುರ ಅಂತಿದ್ರು, ಅದನ್ನ ಹಾವಿನ್ಪುರ ಅಂತಿದ್ರು. ಸೊ ಈಗ ಈ ರೀತಿಯಾದಂತ ಹೇಳಿಕೆ ನಿಮ್ಗೆ ಯಾವ ರೀತಿಯಾದಂತ ಒಂದು ಸಮರ್ಥನೆಯನ್ನು ಮಾಡ್ಕೊಳ್ಳೋದ ಅಥವಾ ಹೀಗೆ ಅಂತ? ಹರಿಪ್ರಸಾದ್ ಅವರ ಹೇಳಿಕೆ ಏನು, ಅದು ಕಾಂಗ್ರೆಸ್ಸಿನ ಹೇಳಿಕೆ. ಅವರಿಗೆ ಅವರ ಮನಸ್ಥಿತಿಯಲ್ಲಿ ಟಿಪ್ಪು ಒಕ್ಬಿಟ್ಟಿದ್ದಾನೆ. ಬಹಳ ತಲೆಯಲ್ಲಿ ಹೋಗ್ಬಿಟ್ಟಿದೆ, ಪೂರ್ತಿ ರಕ್ತಗತವಾಗಿದೆ. ರಕ್ತ ಕಣಕಣದಲ್ಲೂ ಟಿಪ್ಪು ಹೋಗ್ಬಿಟ್ಟಿದೆ. ಅವ್ರಿಗೆ ಪಾರ್ಲಿಮೆಂಟ್ ಚುನಾವಣೆ ನಾವು ಸೋಲ್ತೀರಿ, ಮೊನ್ನೆ ನಡೆದಂಥ ಸೆಮಿಫೈನಲಲ್ಲೂ ಸೋತೋಗಿದ್ದೀರಿ. ಕರ್ನಾಟಕದಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಮಾಡೋಕ್ಕೂ ಹಣ ಇಲ್ಲ, ಖಜಾನೆ ಖಾಲಿ ಆಗ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಹಚ್ಚಿದ್ರೆ ಚುನಾವಣೆಗೆ ಹೆಲ್ಪ್ ಆಗುತ್ತೆ. ಆ ದೃಷ್ಟಿಯಿಂದ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಇದೇ ಮೊದಲನೇ ಟೈಮ್ ಅಲ್ಲ. ಸೊ ಪದೇ ಪದೇ ಬಿಜೆಪಿ ಮೇಲೆ ಹರಿಯಾಯ್ತಾನೆ ಇರ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಬ್ರಿಟಿಷರ ಬೂಟ್ ನೆಕ್ಕುವಂತವ್ರು ಅನ್ನೋಂಥದ್ದು ಹೇಳಿಕೆ ಇದೆಯಲ್ಲ, ಸೊ ಅದು ಎಲ್ಲೋ ಒಂದ್ ಕಡೆ ಸಂಸ್ಕೃತಿ ಅನ್ನೋಂಥದ್ದು ಬೇರೆ ರೀತಿಯಲ್ಲೇ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಕಾಂಗ್ರೆಸ್ ಅವ್ರಿಗೆ ಈ ತರ ಸಂಸ್ಕೃತಿ ಇಲ್ಲದೆ ಅಂತವರು ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ. ಅವ್ರ ಪಾರ್ಟಿನೇ ಸಂಸ್ಕೃತಿ ಇಲ್ಲದೆ ಪಾರ್ಟಿ. ಅವರ ಅಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರಿದ್ದಾರಲ್ಲ, ಮೊದಲ ಅಧ್ಯಕ್ಷರು ಓ ಹ್ಯೂಮ್ ಅಂತ ಏನೋ ಇರಬೇಕು, ಅವರು ಬ್ರಿಟಿಷರು. ಅವರು ಸ್ಥಾಪನೆ ಮಾಡಿದ ಕಾಂಗ್ರೆಸ್ ಅಲ್ಲಿ ಇವರೆಲ್ಲ ಅಲ್ಲಿ ಬೂಟ್ ನೆಕ್ಕೊಂಡು ಇದ್ದಂಥವ್ರು. ಇವರು ನಮಗೆ ಹೇಳ್ತಾ ಇದ್ದಾರೆ, ನಾವ್ಯಾರು ಬ್ರಿಟಿಷರ ಹತ್ರ, ಬ್ರಿಟಿಷ್ ಪಾರ್ಟಿಯಲ್ಲಿ ನಾವ್ಯಾರು ಇರಲಿಲ್ಲ. ಬ್ರಿಟಿಷರೇನು ಹಿಂದೂ ಮುಸ್ಲಿಮನ್ನ ಹೊಡೆದಾಡಬೇಕು ಅನ್ನೋದು ಅವರ ಸಿದ್ಧಾಂತ ಇತ್ತು. ಅದನ್ನೇ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ ಇವತ್ತು. ಮತ್ತೆ ನಾಗಪುರದಾಗೆ ಪದೇ ಪದೇ ಹೇಳ್ತಾ ಇದ್ರು. ಇವತ್ತೇನಾದ್ರೂ ನಾಗಪುರ ಇಲ್ಲ ಅಂದಿದ್ರೆ ಈ ತರ ಟಿಪ್ಪು ಸಂಸ್ಕೃತಿಯನ್ನ ಹಬ್ಬಿಸಿ ಇಡೀ ದೇಶವನ್ನ ಮತಾಂತರ ಮಾಡಿಬಿಡ್ತಾ ಇದ್ರು. ನಾಗಪುರ ಇರೋದಕ್ಕೋಸ್ಕರ ಇವತ್ತು ಭಾರತದ ಸಂಸ್ಕೃತಿ, ಭಾರತ ಪರಂಪರೆ, ಹಿಂದುತ್ವ ಇವೆಲ್ಲ ಉಳಿದಿರೋಂಥದ್ದು. ಇಲ್ಲ ಅಂದಿದ್ರೆ ಈ ಟಿಪ್ಪುನ ಇಡೀ ದೇಶದಲ್ಲಿ ಮೆರೆಸಿ ಕತ್ತಿ ಹಿಡ್ಕೊಂಡು ಎಲ್ಲರನ್ನ ಮತಾಂತರ ಮಾಡುವಂತ ಒಂದು ಪರಿಸ್ಥಿತಿಗೆ ಇವರು ನೂಗ್ತಾ ಇದ್ರು. ಇವರು ಹಿಜಾಬ್ ವಿಚಾರ ಈಗಾಗಲೇ ಮುಗ್ದೋದು ಅಧ್ಯಾಯ ಆಗಿತ್ತು. ಎಲ್ಲ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಆ ಕೇಸನ್ನು ನಡೆಸೋದಕ್ಕೆ ಮುಂದಾಗಿತ್ತು. ಈ ಸಂದರ್ಭದಲ್ಲಿ ಸಿಎಂ ಅವರೇ ಸ್ವತಃ ಈ ಹೇಳಿಕೆಯನ್ನು ಕೊಡೋ ಮೂಲಕ, ಅಂದ್ರೆ ಹಿಜಾಬ್ ಅನ್ನ ನೀವು ಹಾಕೊಬಹುದು, ಧರಿಸಬಹುದು ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಈಗ ಮತ್ತೆ ಅದು ವಿವಾದಕ್ಕೆ ಸಿಲುಕಿದೆ. ಇದನ್ನೆಲ್ಲ ಪಾಕಿಸ್ತಾನದಾಗ ಹೋಗಿ ಹೇಳ್ಬೇಕಾಯ್ತು ಸಿದ್ದರಾಮಯ್ಯನವರು, ಇಂಡಿಯಾದಲ್ಲ. ಅಲ್ಲಿ ಹೋಗಿ ಹೇಳಿದ್ರೆ ನೀವು ಈ ತರ ಡ್ರೆಸ್ ಹಾಕಬೇಕು ಪಾಕಿಸ್ತಾನದಲ್ಲಿ. ಯಾಕಂದ್ರೆ ಇವರು ಪಾಕಿಸ್ತಾನದವ್ರು, ಒಂಥರ ಪಾಕಿಸ್ತಾನದವ್ರೆ. ಟಿಪ್ಪು ಇವರೆಲ್ಲ ಪಾಕಿಸ್ತಾನದ ಆ ಕಡೆಯಿಂದನೇ ಬಂದವರು. ಇವರೆಲ್ಲ ಮೋಸ್ಟ್ಲಿ ಅರಬ್ ಇಂದ ಬಂದಂತವ್ರು. ಇವರೆಲ್ಲ ಅಲ್ಲಿ ಹೇಳ್ಕೊಡ್ಬೇಕಾಯ್ತು ಪಾಠ. ಅವ್ರ ಇಷ್ಟ ಹೆಂಗನ ಹಾಕೊಂಡ್ಲಿ ಬಟ್ಟೆ ಅಂತ. ಕೆಲವರೆಲ್ಲ ಹೇಳಿದ್ದಾರೆ, ನಾಗಾ ಸನ್ಯಾಸಿಗಳ ತರನು ಬರ್ತೀರಿ ನಾವು ಅಂತಾರೆ, ಕೆಲವರು ಕೇಸರಿ ಹಾಕೊಂಡು ಬರ್ತೀರಿ ಅಂತಾರೆ. ಪಾಠ ಶಾಲೆಯಲ್ಲಿ ಪಾಠ ಹೇಳ್ಕೊಡೋ ಸಂದರ್ಭದಲ್ಲಿ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಯಾರೇ ಇರಲಿ, ಎಲ್ಲರೂ ಕೂಡ ಯಾವುದು ಧರ್ಮ ಅಂತ, ಜಾತಿ ಧರ್ಮ ಇವೆಲ್ಲ ಇಲ್ಲದೆ ಅಲ್ಲಿ ಪಾಠವನ್ನು ಕಲಿಯಕ್ಕೆ ಬರಬೇಕು. ಆ ಪಾಠ ಕಲಿಯೋಕೆ ಬರೋವಾಗೆ ಇವರು ಮತಾಂಧತೆಯನ್ನು ತುಂಬುವಂಥ ಒಂದು ಹೀನ ಕೃತ್ಯವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಹಿಂದೆ ವೀರಶೈವ ಲಿಂಗಾಯತರನ್ನ ಒಡೆದಾಕಿ ಅನುಭವಿಸಿದ್ದಾರೆ. ಈಗ ಹಿಂದೂ ಮುಸ್ಲಿಮರಿಗೆ ಬೆಂಕಿ ಹಚ್ಚಿ ಒಂಥರ ಬೆಂಕಿ ರಾಮಾಯಣ ಥರ ಇವ್ರಿಗೆಲ್ಲನ ಯಾವುದಾದ್ರೂ ಜಾತಿ ಹೊಡಿಬೇಕು ಅಂದರೆ, ಯಾವುದಾದ್ರೂ ಧರ್ಮ ಹೊಡಿಬೇಕಂದ್ರೆ ದಯವಿಟ್ಟು ನೀವು ಇಮಿಡಿಯೇಟ್ ಆಗಿ ಸಿದ್ದರಾಮಯ್ಯನವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರು ಒಂದೇ ವರ್ಡಲ್ಲಿ ಎಲ್ಲರನ್ನೂ ಹೊಡೆದು ಬಿಸಾಕ್ತಾರೆ.
ಅಷ್ಟು ಎಕ್ಸ್ಪರ್ಟ್ ಸಿದ್ದರಾಮಯ್ಯನವರು. ಜಾತಿ ಧರ್ಮ ಹೊಡೆಯೋದ್ರಲ್ಲಿ ನಂಬರ್ 1 ಸಿದ್ದರಾಮಯ್ಯ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಕ್ಯಾಂಪ್ ಪರ್ಸನ್ ಯೋಗೇಶ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.